ಹಾಯ್, ಪ್ರೇಮಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನಿಲ್ಲಿ ಬಾಳೆಹಣ್ಣಿನ ದೋಸೆನ ಮಾಡ್ತಾ ಇದ್ದೀನಿ. ಬಾಳೆಹಣ್ಣು ಏನಾದ್ರೂ ಜಾಸ್ತಿ ಹಣ್ಣಾಗಿ ಮನೆಯಲ್ಲಿದ್ರೆ ವೇಸ್ಟ್ ಮಾಡೋಕ್ಕಿಂತ ಈ ತರ ಮಾಡ್ಕೊಳ್ಳಿ, ತುಂಬಾನೇ ಟೇಸ್ಟಿಯಾಗಿರುತ್ತೆ. ಬಾಳೆಹಣ್ಣು ತಿಂದು ಏನಾದ್ರೂ ಬೋರ್ ಆಗಿದೆ ಅಂದ್ರೆ ಖಾರವಾಗಿರುವಂತ ದೋಸೆ ಮಾಡ್ಕೊಳ್ಳಿ. 5 ನಿಮಿಷದೊಳಗಡೆ ರೆಡಿ ಆಗುತ್ತೆ ಈ ದೋಸೆ. ಹೇಗ್ ಮಾಡೋದು ಅಂತೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕಿಂತಲೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಲೈಕ್ ಕೂಡ ಮಾಡೋದನ್ನ ಮರಿಲಿಕ್ಕೆ ಹೋಗ್ಬೇಡಿ. ವಿಡಿಯೋ ನೋಡೋಣ ಬನ್ನಿ ಹೇಗೆ ಅಂತೇಳಿ. ತುಂಬಾ ಈಸಿಯಾಗಿ ಇದನ್ನ ಮಾಡೋದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಾನು ಇಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೊಂಡಿದ್ದೇನೆ. ಕಡಲೆ ಹಿಟ್ಟು ನಾನು ಆಲ್ರೆಡಿ ಒಂದು ರೆಸಿಪಿ ಕಡಲೆ ಹಿಟ್ಟನ್ನು ಹಾಕಿದ್ದೇನೆ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತೇನೆ. ನೋಡಿ, ಸ್ವಲ್ಪ ಇಲ್ಲಿ ಇದು ಕಡಲೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಪೌಡರ್ ಹಾಕ್ತಾ ಇದ್ದೀನಿ. ಕಡಲೆ ತುಂಬಾನೇ ಈಸಿ ಇದು. ಮನೆಯಲ್ಲಿ ಹಣ್ಣಾಗಿರುವಂತ ಬಾಳೆಹಣ್ಣು ಇದ್ರೆ ಸಾಕು. ಈ ತರ ನಾವು ದೋಸೆನ ರೆಡಿ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ಕಡಲೆ ಹಿಟ್ಟು, ಉಪ್ಪು, ಚಿಲ್ಲಿ ಪೌಡರ್ ಹಾಕಿ ಈಗ ಸ್ವಲ್ಪ ನೀರ್ ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ದೋಸೆ ಹಿಟ್ಟು ಯಾವ ತರ ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿ ಬರುತ್ತೆ, ಸ್ವಲ್ಪ ಇದು ನೀರ್ ಆಗಬೇಕು ನಮ್ಗೆ. ನೀರ್ ದೋಸೆ ಯಾವ ತರ ಕಲಸ್ಕೊತೀವಿ ಇದನ್ನ ತಿಳುವಾಗಿ ಚೆನ್ನಾಗಿ ಗಂಟಿಲ್ಲದಾಗೆ ಕಲಸ್ಕೋಬೇಕಾಗತ್ತೆ. ನೋಡಿ, ಇದಕ್ಕೆ ಏನು ಬೇರೆ ಪದಾರ್ಥ ಹಾಕೋದಿಲ್ಲ, ಇಷ್ಟು ಇದ್ರೆ ಸಾಕು ನಮ್ಗೆ. ಸೈಡ್ ಎತ್ತಿಟ್ಕೋತೀನಿ. ಇಲ್ಲಿ ನಾನು 2 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ನೇಂದ್ರ ಬಾಳೆಹಣ್ಣು ಇದಕ್ಕೆ 2 ಬಾಳೆಹಣ್ಣು ನೋಡಿ. ಇಲ್ಲಿ ಸಿಪ್ಪೆ ತೆಗೆದು ಎತ್ತಿ ಇಟ್ಕೊಂಡಿದ್ದೇನೆ. ನಮ್ಗೆ ಯಾವ ಸೈಜ್ ಅಲ್ಲಿ ಬೇಕು ಬಾಳೆಹಣ್ಣು ಆ ಸೈಜ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಇದೇ ತರ ಈಗ ಇಲ್ಲಿ ನೋಡಿ ಕಟ್ ಮಾಡ್ತಾ ಇದ್ದೀನಿ. ನಾನು ಕಟ್ ಮಾಡ್ತಾ ಹಣ್ಣಾಗಿ ತುಂಬಾನೇ ಹಣ್ಣು ಆಗಿರ್ಬಾರ್ದು, ತುಂಬಾನೇ ಗಟ್ಟಿನೂ ಇರಬಾರ್ದು. ಇದು ಈ ತರ ಬಾಳೆಹಣ್ಣು ನಿಮ್ಗೆ ಯಾವ ಬಾಳೆಹಣ್ಣು ಬೇಕಾದ್ರೂ ಮನೆ ಇಲ್ಲ ತಗೊಳ್ಳಿ. ಈ ತರ ಸ್ಲೈಸ್ ಗಳನ್ನ ಮಾಡಿ ಎತ್ತಿಟ್ಕೋತೀನಿ. ಇದೇ ತರ ಎಲ್ಲ ಕಟ್ ಮಾಡಿ ನೋಡಿ. ಬಾಳೆಹಣ್ಣನ್ನ ಇದೆಲ್ಲ ಕಟ್ ಮಾಡಿ ಇಲ್ಲಿ ಹಿಟ್ಟು ರೆಡಿ ಇದೆ. ಈಗ ದೋಸೆ ಹಾಕ್ತೇನೆ ಬನ್ನಿ. ಹಿಟ್ಟನ್ನು ಕೂಡ ರೆಡಿ ನೋಡಿ. ತವಾನ ಹಚ್ಕೋತೀನಿ. ತವಾ ಕಾಯಿಲಿ ಇದು ಚೆನ್ನಾಗಿ ಇದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನಾವು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡೋಷ್ಟು ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅದ್ರ ಮೇಲೆ ನಾನು ಹಿಟ್ಟನ್ನ ಹರಡ್ಕೋತೀನಿ. ಹಿಟ್ಟು ರೆಡಿ ಮಾಡಿದ್ದೀನಿ ನೋಡಿ, ಕಡಲೆ ಹಿಟ್ಟು ಅದನ್ನ ಸ್ವಲ್ಪ ಹರಡ್ಕೋತೇನೆ. ಜಾಸ್ತಿ ದಪ್ಪದಾಗಿ ಜಾಸ್ತಿ ಏನ್ ಮಾಡಿ ಚೆನ್ನಾಗಿ ಹರಡ್ಕೊಳ್ಳಿ. ನೋಡಿ ನೋಡಿ, ನಾನು ಇಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಬೇಕಾದ್ರೆ ನೀವು ಈ ತರ ಹರಡ್ಕೋಬಹುದು. ನೀವು ಇದೇ ತರ ಗ್ಯಾಸನ್ನ ಸ್ಲೋ ಮಾಡ್ಕೊಳ್ಳಿ. ಇದ್ರ ಮೇಲೆ ಈಗ ಒಂದೊಂದೇ ಬಾಳೆಹಣ್ಣು ಇದ್ರ ಮೇಲೆ ನಾವು ಏನು ಬಾಳೆಹಣ್ಣುಗಳನ್ನ ಇಡ್ತಾ ಹೋಗ್ತೀವಿ. ಹಾಕ್ತಾ ಒಂದೊಂದಾಗಿ ಇದೇ ತರ ಈಗ ಇದ್ರ ಮೇಲೆ ಗ್ಯಾಸ್ ಅನ್ನ ಹೈ ಫ್ಲೇಮ್ ಅಲ್ಲಿ. ಈಗ ಯಾರಾದ್ರೂ ಬಾಳೆಹಣ್ಣು ತಿನ್ನಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ ಈ ತರ ಮಾಡಿಕೊಡಿ. ಈಗ ಇದೇ ತರ ಎಲ್ಲವನ್ನು ನಿಮ್ಗೆ ಹರಡಿದ ಮೇಲೆ ತೋರಿಸ್ತೀನಿ. ಮತ್ತೆ ಮೇಲ್ಗಡೆ ಸ್ವಲ್ಪ ಎಲ್ಲ ಹಾಕಿದ್ದೀನಿ. ಎಲ್ಲಿ ಓಪನ್ ಇರುತ್ತೆ ನೋಡಿ, ಅಲ್ಲೆಲ್ಲ ಮತ್ತೆ ಸ್ವಲ್ಪ ಹಾಕೊಳ್ಳಿ. ಹಿಟ್ಟನ್ನು ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಅದ್ದಿ ಕೂಡ ಹಾಕೋಬಹುದು, ಇಲ್ಲಾಂದ್ರೆ ಈ ತರನು ಹಾಕೋಬಹುದು. ಇದು ನೀವು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆ ಕೂಡ ಹಾಕೊಳ್ಳಿ. ಮತ್ತೆ ಯಾರಿಗೆ ಎಣ್ಣೆ ಇಷ್ಟ ಇಲ್ಲ ನಾವು ತುಪ್ಪ ಕೂಡ ಹಾಕೊಳ್ಳಿ. ನಾನು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಸ್ಲೋ ಉರಿಯಲ್ಲೇನೆ ಬೇಯಿಸ್ಕೊಳ್ಳಿ. ಹಾಕ್ತಿವಂದ್ರೆ ಇನ್ನು ತುಪ್ಪ ನೋಡಿ. ಈಗ ತುಪ್ಪ ಇನ್ನು ಚೆನ್ನಾಗಿ ತೆಗಿತೇನೆ. ಈ ಸೈಡ್ ಟರ್ನ್ ಮಾಡಿ ಹಾಕ್ತೇನೆ ನೋಡಿ. ಅದೇ ಬಿಟ್ಕೊಂಡ್ ಬರುತ್ತೆ. ಎಣ್ಣೆ ಹಾಕಿರ್ತೀವಿ ನೋಡಿ, ಈಸಿಯಾಗಿ ಕೂಡಲೇ ಬಿಟ್ಕೊಂಡ್ ಬರುತ್ತೆ. ಮತ್ತೆ ತುಂಬಾ ದೊಡ್ಡದ ಟರ್ನ್ ಮಾಡಿ ಕೂಡ ಹಾಕ್ತೇನೆ. ಈ ಸೈಡ್ ನೋಡಿ, ತುಂಬಾನೇ ಕಷ್ಟ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಸೈಡ್ ಈಗ ಚೆನ್ನಾಗಿ ಬೇಯಲಿ ಅಷ್ಟೇ. ನೋಡಿ, ಈಗ ದೋಸೆ 2 ಸೈಡ್ ಚೆನ್ನಾಗಿ ಬೆಂದಿದೆ. ಇದೀಗ ತಕೊಂಡ್ಬಿಡ್ತೀನಿ. ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಈಗ ಇದನ್ನ ನಿಮಗೆ ಸರ್ವ್ ಮಾಡಿ ತೋರಿಸ್ತೇನೆ ಹೇಗ್ ಬಂದಿದೆ ಅಂತ ಹೇಳಿ. ನೋಡಿ, ಬಾಳೆಹಣ್ಣಿನ ಬಜ್ಜಿ ಸೂಪರ್ ಆಗಿದಾವೆ. ಟೇಸ್ಟ್ ಮಾತ್ರ 2 ಸೈಡ್ ಎಷ್ಟು ಚೆನ್ನಾಗಿ ಬಂದಿದಾವೆ. ಬಾಳೆಹಣ್ಣಿನ ಸ್ನೇಹಿತರೆ, ನಾವು ಇದ್ರೊಟ್ಟಿಗೆ ಚಟ್ನಿನೂ ಬೇಡ, ಏನು ಬೇಡ. ಖಾರ ಸ್ವೀಟ್ ಸಖತ್ತಾಗಿರುತ್ತೆ. ಏನಾದ್ರೂ ಬಾಳೆಹಣ್ಣು ನಿಮ್ಮ ಮನೆಯಲ್ಲಿ ಹಣ್ಣಾಗಿ ಜಾಸ್ತಿ ಇದ್ರೆ ಈ ತರ ಸಿಂಪಲ್ ಆಗಿ ಕಡಲೆ ಹಿಟ್ಟಲ್ಲಿ ಬಜ್ಜಿನ ಮಾಡ್ಕೊಳ್ಳಿ. ಬಜ್ಜಿ ತರ ದೋಸೆ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಆಗಿ ಸಪೋರ್ಟ್ ಮಾಡಿ. ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು